ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯ ಸಂಚಾಲಕನಾಗಿ ವಸಂತ ಹೆಗಡಿಯಾರ್ ನಮಸ್ಕರಿಸ್ಕೊಳ್ತಾ ಇದ್ದೇನೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆಗೆ ಈ ಏನು ಧರ್ಮಸ್ಥಳದ ವಿರುದ್ಧ ನಡೆದಿರುವಂಥ ಷಡ್ಯಂತ್ರದ ವಿರುದ್ಧ ಸತ್ಯಾಗ್ರಹ ಅಥವಾ ಜನಾಗ್ರಹ ಮಾಡುವ ನಿಟ್ಟಿನಲ್ಲಿ ಜೊತೆಯಾದಂತಹ ಹಿರಿಯರಾದಂಥ ಚಕ್ರವರ್ತಿ ಸುಲಿಬೆಲೆಯವರಿದ್ದಾರೆ. ಜೊತೆಗೆ ವಿಕಾಸ್ ಕುಮಾರ್ ಪುತ್ತೂರು ಸಹ ಇದ್ದಾರೆ ನಮ್ಮ ಜೊತೆಗೆ. ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಈ ಹಿಂದೆ ಹಲವಾರು ಪ್ರಶ್ನೆಗಳನ್ನ ಇಟ್ಕೊಂಡು ಸಾರ್ವಜನಿಕ ವಲಯದಲ್ಲಿ ಜನಾಗ್ರಹ ಸಮಾವೇಶಗಳನ್ನು, ಧರ್ಮ ಸಂರಕ್ಷಣಾ ಯಾತ್ರೆಯನ್ನು, ಒಂದು 10 ಸಮಾವೇಶಗಳನ್ನು ಆಯೋಜನೆ ಮಾಡಿತ್ತು. ಆ ಸಂದರ್ಭಗಳಲ್ಲಿ ನಾವು ಎತ್ತಿರುವಂಥ ಪ್ರಶ್ನೆಗಳು ಈಗ ಮತ್ತೆ ಅವತ್ತು ನಾವು ಕೇಳಿರುವಂಥದ್ದು ಬಹಳ ಸಮರ್ಪಕವಾಗಿದೆ ಅಂಥೇಳಿ ನಮಗೆ ಇತ್ತೀಚಿನ ಏನು ಚಿನ್ನಯ್ಯ ಕೋರ್ಟಿಗೆ ಸಲ್ಲಿಸಿರುವ ರಿಟ್ ಅರ್ಜಿಯ ಅದರ ಮೂಲಕ ಬಹಿರಂಗಗೊಂಡಿರುವಂಥ ಸತ್ಯಗಳು ನಮಗೆ ಅವತ್ತು ನಾವು ಮಾಡಿದಂಥ ಏನು ಪ್ರಶ್ನೆಗಳು, ಎತ್ತಿದ ಪ್ರಶ್ನೆಗಳು ಮತ್ತು ಮಾಡಿದ ಆರೋಪಗಳು ಅದು ಸತ್ಯ ಅನ್ನೋದು ಇವತ್ತಿಗೆ ಸಾಬೀತಾಗಿದೆ. ನಾವು ಅವತ್ತು ಹೇಳಿದ್ವಿ, ಇದು ಎಲ್ಲ ಎಡಪಂಥೀಯ ಚಿಂತಕರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇರಿಕೊಂಡು ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಎನ್ನುವುದನ್ನು ನಾವು ಹೇಳಿದ್ವಿ. ಈಗ ಅದಕ್ಕೆ ಪುಷ್ಟಿ ಕೊಡುವಂತೆ ಚಿನ್ನಯ್ಯ ಕೋರ್ಟಿಗೆ ಸಲ್ಲಿಸಿರುವಂಥ ವರದಿಯಲ್ಲಿ ನಿಮಗೆಲ್ಲ ಗೊತ್ತಿದೆ, ಖಳನಟ ಅಥವಾ ಚಿತ್ರನಟ ಪ್ರಕಾಶ್ ರಾಜ್ ಅವರ ಹೆಸರು ಉಲ್ಲೇಖ ಆಗಿದೆ. ನಾನು ಅಂದ್ಕೊಂಡಿದ್ದೆ ಅಥವಾ ನಾವೆಲ್ಲ ಅಂದ್ಕೊಂಡಿದ್ವಿ ಪ್ರಕಾಶ್ ರಾಜ್ ಇದನ್ನು ನಿರಾಕರಿಸ್ತಾರೆ ಅಂತೇಳಿ. ಇವತ್ತು ಪ್ರಕಾಶ್ ರಾಜ್ ಅವರು ಒಪ್ಕೊಂಡಿದ್ದಾರೆ. ನಾನು ಚಿನ್ನಯ್ಯನ ಜೊತೆ ಮಾತಾಡಿರೋದು ಸತ್ಯ. ಅದರ ನಂತರ ನಾನು ಪ್ರಣಬ್ ಮೋಹಂತಿ ಅವರಿಗೂ ಕೂಡ ನಾನು ಮಾತಾಡಿದೆ, ಅವ್ರು ನನಗೆ ಭಾಳ ಆಪ್ತರಿದ್ದರು ಅಂತ ಹೇಳಿದ್ದಾರೆ. ಈಗ ನಮಗೆ ಬಹಳ ಮುಖ್ಯವಾದ ಪ್ರಶ್ನೆ ಇರುವಂಥದ್ದು, SIT ರಚನೆ ಆಗುವ ಮೊದಲೇ ಪ್ರಣಬ್ ಮೋಹಂತಿ ಅವರಿಗೆ ಪ್ರಕಾಶ್ ರಾಜ್ ಮಾತಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಆಮೇಲೆ ಪ್ರಕಾಶ್ ರಾಜ್ ಅವರೇ ಹೇಳ್ತಾರೆ, ವಿಟ್ನೆಸ್ ಹಾಸ್ಟೆಲ್ ಆಗಿದೆ, ಚಿನ್ನಯ್ಯ ಈಗ ಉಲ್ಟಾ ಆಗಿದ್ದಾನೆ, ಹಾಗಾಗಿ ಅವನ ಜೊತೆ ಕಾಂಟ್ಯಾಕ್ಟ್ ಇಟ್ಕೋಬೇಡಿ ಅಂತ ಹೇಳಿ ಪ್ರಣಬ್ ಮೋಹಂತಿ ಹೇಳಿದ್ದಾರೆ ಅಂತೇಳಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಪ್ರಕಾಶ್ ರಾಜ್ ಅವರು ಹೇಳಿರುವಂಥದ್ದು. ನಮಗಿಲ್ಲಿ ಬಹಳ ಮುಖ್ಯವಾಗಿ ಕಾಡುವಂಥ ಪ್ರಶ್ನೆ, ಜುಲೈ 15ನೇ ತಾರೀಕಿಗೆ ಓಜಸ್ವಿ ಗೌಡ ಅವರು ಇದು ನಮ್ಮ SITಗೆ ಚೀಫ್ ಆಗಿ ಪ್ರಣಬ್ ಮೋಹಂತಿ ಅವರು ಬರಬೇಕು ಅಂಥೇಳಿ ಒಂದು ಪತ್ರವನ್ನು ಬರೀತಾರೆ, ಅದರಲ್ಲಿ ಉಲ್ಲೇಖ ಮಾಡ್ತಾರೆ. ಅದಕ್ಕಿಂತ ಮೊದಲೇ ಪ್ರಕಾಶ್ ರಾಜ್ ಅವರು ಪ್ರಣಬ್ ಮೋಹಂತಿ ಅವ್ರ ಜೊತೆ ಈ ರೀತಿ ಮಾತಾಡಿದ್ದೀನಿ ಅನ್ನೋದು ಕೂಡ ಸಾಬೀತಾಗಿರುತ್ತದೆ. ಆಮೇಲೆ ಇತ್ತೀಚೆಗಷ್ಟೇ ಅವರು ಬ್ರೈನ್ ಮ್ಯಾಪಿಂಗ್ ವಿಷಯವನ್ನು ಹೇಳಿದ್ದಾರೆ. ಆ ಹೋರಾಟಗಾರರಲ್ಲಿ ಒಬ್ಬರಾಗಿರುವಂಥ ಗಿರೀಶ್ ಅವರು ಈಗ ಚಿನ್ನಯ್ಯ ಎಂದು ಬ್ರೈನ್ ಮ್ಯಾಪಿಂಗ್ ಆಗಬೇಕು ಅಂತೇಳಿ ಆ ಪತ್ರದಲ್ಲೇ ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದಾರೆ, ನಾನು ಬ್ರೈನ್ ಮ್ಯಾಪಿಂಗ್ ಕೂಡ ಒಪ್ಕೋತೀನಿ ಅಂತ ಹೇಳಿ. ಅದಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ SP ಅರುಣ್ ಕುಮಾರ್ ಅವರು ಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕ್ತಾರೆ ಅದಕ್ಕೆ ಪರ್ಮಿಷನ್ ತಗೊಳ್ಳೋಕ್ಕೆ. ಆ ಸಂದರ್ಭದಲ್ಲೇ ತರಾತುರಿಯಲ್ಲಿ SITಯನ್ನು ರಚನೆ ಮಾಡ್ತಾರೆ. ಒಟ್ಟಾರೆ ಈ ಬೆಳವಣಿಗೆಗಳು ಬಹಳ ಗೊಂದಲಕಾರಿಯಾಗಿ ಕಾಣಿಸ್ತಾ ಇದೆ. ಪರಮೇಶ್ವರ್ ಅವರು ಕೂಡ ಏನು SITಯ ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಿರೋದ್ರ ಬಗ್ಗೆ ಏನು ಉಲ್ಲೇಖ ಮಾಡಿಲ್ಲ. ಈಗ ಗೃಹ ಸಚಿವರಾಗಿ ಪ್ರಿಯಾಂಕ ಖರ್ಗೆ ಅವರಿದ್ದಾರೆ. ಪರಮೇಶ್ವರ್ ಅವರು ಮುಚ್ಚಿಟ್ಟ ಸತ್ಯವನ್ನು ಪ್ರಿಯಾಂಕ ಖರ್ಗೆ ಅವರು ಬಯಲು ಮಾಡಬೇಕು. ಮತ್ತು ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಈ ನಿಟ್ಟಿನಲ್ಲಿ ಇನ್ನಷ್ಟು ಹೋರಾಟಗಳನ್ನು ಮುಂದುವರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತಿದ್ದೀವಿ. ಇಲ್ಲಿ ಪ್ರಕಾಶ್ ರಾಜ್ ಅವರ ಎಂಟ್ರಿ ಮತ್ತು ಅದರಲ್ಲಿ ಭಾಳ ಈ ಚಿನ್ನಯ್ಯನ ರಿಪೋರ್ಟನ್ನು ನೀವು ಗಮನಿಸಬಹುದು. ಪಾಯಿಂಟ್ ನಂಬರ್ 19ನಲ್ಲಿ ಆ ರಿಟ್ ಅರ್ಜಿಯಲ್ಲಿ 19ರಲ್ಲಿ ಅವನು ಉಲ್ಲೇಖ ಮಾಡ್ತಾನೆ, ನನ್ನ ಕಿವಿಗೆ ಹೆಡ್ಫೋನನ್ನು ಹಾಕಲಾಗಿತ್ತು ಅಂತ ಹೇಳಿ. ನಾವು ಆವಾಗಲೇ ಪ್ರಶ್ನೆ ಮಾಡಿದ್ವಿ, ಆ ವ್ಯಕ್ತಿಯನ್ನು ಸರ್ಕಾರಿ ಸುಪಾತಿಯಲ್ಲಿ ಇರಿಸಿಕೊಳ್ಬೇಕು ಅಥವಾ ಯಾವುದೋ IBಯಲ್ಲಿ ಇರಿಸಿಕೊಂಡು ಆತನಿಗೆ ರಕ್ಷಣೆಯನ್ನು ಒದಗಿಸಬೇಕಿತ್ತು. ಆದರೆ ಏನು ಈ ಷಡ್ಯಂತ್ರದ ಭಾಗ ಯಾರಿದ್ದಾರೆ ಅವ್ರ ಜೊತೆಗೆ ಉಳಿಲಿಕ್ಕೆ ಅವಕಾಶ ಕೊಟ್ಟ ಕಾರಣಕ್ಕೆ ಅವನ ಕಿವಿಗೆ ಹೆಡ್ಫೋನನ್ನು ಹಾಕಿ ಆತನಿಗೆ ಡೈರೆಕ್ಷನನ್ನು ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ನೀವು ಏನು ಇದನ್ನು ಗುಂಡಿಯನ್ನು ಅಗೆಯುವ ಸಂದರ್ಭದಲ್ಲಿ ಆತ ಆ ಕಡೆ ಈ ಕಡೆ ಓಡಾಡ್ತಿರುವಂಥದ್ದು, AC ಅವ್ರನ್ನ ಮತ್ತು ತನಿಖಾಧಿಕಾರಿಗಳನ್ನು ಕನ್ಫ್ಯೂಷನ್ ಮಾಡ್ತಿರುವಂಥದ್ದು ನಮಗೆ ಕಂಡು ಬಂದಿತ್ತು. ನೀವು ಮಾಧ್ಯಮದಲ್ಲಿ ವರದಿ ಮಾಡಿದ್ರಿ. ಅದು ಯಾಕೆ ಅಂತ ಈಗ ಅರ್ಥ ಆಗ್ತದೆ. ಯಾಕಂದರೆ ಇನ್ನೊಬ್ಬ ವ್ಯಕ್ತಿ ಆ ಹೆಡ್ಫೋನಲ್ಲಿ ಅವನಿಗೆ ಡೈರೆಕ್ಷನ್ ಕೊಡ್ತಾ ಇದೆ, ನಿನ್ನ ಆ ಕಡೆ ಹೋಗಬೇಕು, ಇಲ್ಲಿಂದ ಆ ಕಡೆ ಹೋಗಬೇಕು ಅಂತೇಳಿ. ಅಂದರೆ SIT ಆ ವ್ಯಕ್ತಿಯನ್ನು ತನ್ನ ಸುಪರ್ದಿಯಲ್ಲಿ ಇರಿಸಿಕೊಳ್ಳದೆ ಅವನಿಗೆ ಮಾಸ್ಕನ್ನು ಹಾಕ್ತಿದ್ದದ್ದು ಕೂಡ SIT ಅಲ್ಲ, ಅವನೇ ಹಾಕೊಂಡು ಬರ್ತಾ ಇದ್ದ. ಮಾಸ್ಕ್ ಹಾಕುವ ಹಿಂದಿರುವಂಥ ರಹಸ್ಯವೇ ಅವನನ್ನು ಪೂರ್ತಿ ಮಾಸ್ಕಿಂಗ್ ಮಾಡಲಿಕ್ಕೆ ಕಾರಣವೇ ಇವರ ಹೆಡ್ಫೋನನ್ನು ಅಲ್ಲಿ ಇಡುವಂಥದ್ದು. ಪಾಯಿಂಟ್ ನಂಬರ್ 19ರಲ್ಲಿ ಇದೆ. ಆಮೇಲೆ ಇನ್ನೊಂದು ಪಾಯಿಂಟ್ ನಂಬರ್ 20ರಲ್ಲಿ 200 ಕೋಟಿಯ ಉಲ್ಲೇಖ ಬರ್ತದೆ.
200 ಕೋಟಿ ವೆಚ್ಚ ಇದು ನಿನಗೇನು ಕೊಡೋದು ದೊಡ್ಡದಲ್ಲ, ನಿಂಗೊಂದು 50 ಲಕ್ಷ ಕೊಡ್ತೀವಿ, ಮನೆ ಕಟ್ಕೊಡ್ತೀವಿ. ವೀರೇಂದ್ರ ಹೆಗಡೆ ಜೈಲಿಗೆ ಹೋದರೆ ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಪ್ರಕಾಶ್ ರಾಜ್ ಅವರು ಇವತ್ತು ವೀರೇಂದ್ರ ಹೆಗ್ಡೆ ಅವರ ಬಗ್ಗೆ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿ ಮಾತಾಡಿದ್ದಾರೆ, ನಮ್ಗೆ ಬಹಳ ಖುಷಿ ಅದು. ಆದರೆ ಇಲ್ಲಿ ಈ ಷಡ್ಯಂತ್ರ ಅನ್ನೋದಕ್ಕೆ ಬಹಳ ಗಟ್ಟಿಯಾದಂಥ ಪುರಾವೆ ಏನು ಅಂತ ಹೇಳಿದರೆ, ವೀರೇಂದ್ರ ಹೆಗಡೆ ಜೈಲಿಗೆ ಹೋದರೆ ನಿಮ್ಗೆ 50 ಲಕ್ಷ ರೂಪಾಯಿ ಕೊಡ್ತೀವಿ ಅಂತೇಳಿ ಚಿನ್ನಯ್ಯಗೆ ಆಫರ್ ಮಾಡಿರುವಂಥದ್ದು. ಈ SIT ರಚನೆ ಆದ ಸಂದರ್ಭದಲ್ಲಿ ಸದನದಲ್ಲೇ ನಮ್ಮ ರಾಜ್ಯದ ಆ ಕಾಲದ ಅಥವಾ ಈ ಕಾಲದ ಮುಖ್ಯಮಂತ್ರಿ ಆಗಿರುವಂಥ ಆಗ DCM ಆಗಿರುವಂಥ DK ಶಿವಕುಮಾರ್ ಅವರು ಇದೊಂದು ಷಡ್ಯಂತ್ರ ಅಂತ ಹೇಳಿದ್ದಾರೆ. ಆಮೇಲೆ ಇದರ ಹಿಂದೆ ಎಲ್ಲ ಎಡಪಂಥೀಯ ಚಿಂತಕರು ಇದ್ದಾರೆ ಅನ್ನೋದಕ್ಕೆ ಬಹಳ ಪುಷ್ಟಿ ಏನಂತ ಹೇಳಿದರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಆಗಿದ್ದಂತಹ ಹಿಂದೆ ಗುಂಡೂರಾವ್ ಅವರು ಇದು ಎಡಪಂಥೀಯರ ಒತ್ತಡದ ಮೇರೆಗೆ SIT ರಚನೆ ಆಗಿರೋದು ಅಂತ ಉಲ್ಲೇಖವನ್ನು ಮಾಡಿರುವಂಥದ್ದು. ಕೇರಳದ ಸಂಸದರು ಇದರ ಬಗ್ಗೆ ಕಮ್ಯುನಿಸ್ಟ್ ಸಂಸದರು ಇದರ ಬಗ್ಗೆ ಮಾತನಾಡಿದ್ದಾರೆ. ಈಗ ಚಿನ್ನಯ್ಯ ಹೇಳಿರುವ ಹೇಳಿಕೆಯನ್ನು ಆಧರಿಸಿ ನೋಡುವಾಗ ಇದರಲ್ಲಿ ಸಂಪೂರ್ಣವಾಗಿ ಎಡಪಂಥೀಯ ಚಿಂತಕರು ಅಥವಾ ಲೆಫ್ಟ್ ವಿಂಗ್ನವರು ಅವರೇ SITಯನ್ನು ಮುನ್ನಡೆಸುವ ರೀತಿಯಲ್ಲಿ ಕಂಡು ಬರ್ತದೆ. ಯಾಕಂದರೆ ಈ ಪ್ರಣಬ್ ಮೊಹಂತಿ ಅವರು ನನಗೆ ಹೇಳಿದರು, ಅವನಿಗೆ ವಿಟ್ನೆಸ್ ಹಾಸ್ಟೆಲ್ ಆಗಿದ್ದಾನಂತ ಹೇಳ್ತಾರೆ ಅಂತ ಹೇಳಿದರೆ, ಪ್ರಣಬ್ ಮೊಹಂತಿ ಅವರು ನನಗೆ ಗೊತ್ತಿಲ್ಲ, ಇದನ್ನು ಪ್ರಕಾಶ್ ರಾಜ್ ಹೇಳಿರುವಂಥದ್ದು. ಪ್ರಣಬ್ ಮೊಹಂತಿ ಯಾರಿಗೆ ಉತ್ತರದಾಯಿ ಆಗಬೇಕಿತ್ತು? ಪ್ರಕಾಶ್ ರಾಜ್ ಚಿನ್ನಯ್ಯ ಜೊತೆ ಮಾತಾಡಿದ್ದಾರೆ ಅನ್ನೋದು ಗೊತ್ತಾದ ತಕ್ಷಣ ಅವರಿಗೆ ನೋಟಿಸ್ ಕಳಿಸಿ ಅವ್ರನ್ನ ವಿಚಾರಣೆ ಮಾಡಬೇಕಿತ್ತಾ ಇಲ್ವಾ, ಅಥವಾ ಅವರಿಗೆ ಇವರು ಡೈರೆಕ್ಷನ್ ಮಾಡಬೇಕಿತ್ತಾ ಅನ್ನೋದು ನಮ್ಮದು ಪ್ರಶ್ನೆ. ಆ ಕಾರಣಕ್ಕೋಸ್ಕರ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಮತ್ತು ನಾವು ಯಾವಾಗಲೂ ಹೇಳ್ತಾ ಇದ್ವಿ, ಸರ್ಕಾರ ಮಧ್ಯಂತರ ವರದಿಯನ್ನು SITಯ ಮಧ್ಯಂತರ ವರದಿಯನ್ನು ಕೊಡಬೇಕು ಅಂತ. ಈಗ ಈ ಪ್ರಕರಣಕ್ಕೆ ಸುಮಾರು 10 ತಿಂಗಳಾಗ್ತಾ ಬಂತು. ಸರ್ಕಾರ ಯಾವುದೇ ರೀತಿಯಲ್ಲೂ ಮಧ್ಯಂತರ ವರದಿಯನ್ನು ಕೊಟ್ಟಿಲ್ಲ. ಸರ್ಕಾರ ಯಾಕೆ ಈ ರೀತಿಯ ಮೀನಾಮೇಷ ಎಣಿಸ್ತಾ ಇದೆ? ಒಂದು ರೀತಿಯಲ್ಲಿ ಜನರನ್ನು ಒಟ್ಟು ಈ ಪ್ರಕರಣದಿಂದ ಒಂದು ರೀತಿಯಲ್ಲಿ ದಾರಿ ತಪ್ಪಿಸುವಂಥ ಯತ್ನ ಯಾಕೆ ಮಾಡ್ತಾ ಇದ್ದಾರೆ? ಇವತ್ತು ಈ ರಿಟ್ ಅರ್ಜಿಯಲ್ಲಿ ಪ್ರಕಾಶ್ ರಾಜರ ಹೆಸರು ಏನು ಉಲ್ಲೇಖ ಆಗಿದೆ, ಪ್ರಕಾಶ್ ರಾಜರು ಬಹಿರಂಗವಾಗಿ ಹೇಳ್ತಾರೆ SITಯ ಮುಖ್ಯಸ್ಥರಲ್ಲಿ ನಾವು ಮಾತಾಡಿದ್ದೇವೆ ಅಂತ ಹೇಳ್ತಾರೆ. ಹಾಗಾದರೆ ಆ ವಿಷಯಗಳೆಲ್ಲವೂ ಕೂಡ ಕನ್ನಡಿಗರಿಗೆ, ನಮ್ಮ ರಾಜ್ಯದ ಜನತೆಗೆ ಗೊತ್ತಾಗಬೇಕಲ್ವಾ? ಅಥವಾ ಪ್ರಕಾಶ್ ರಾಜ್ ಹೇಳುವಂಥದ್ರಲ್ಲಿ ಸತ್ಯ ಇದೆಯಾ ಸುಳ್ಳಿದೆಯಾ ಇದು ಕೂಡ ಗೊತ್ತಾಗಬೇಕಲ್ವಾ? ಇವತ್ತು ರಿಟ್ ಪಿಟಿಷನ್ ಅನ್ನುವಂಥದ್ರಲ್ಲಿ ಏನು ಉಲ್ಲೇಖ ಆಗಿದೆ ಇದು ಸತ್ಯಾಂಶ. ಈ ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿಯ ಮಾತಿನ ಆಧಾರದ ಅಡಿಯಲ್ಲಿ 100 ಕೋಟಿ ಭಕ್ತರ ಶ್ರದ್ಧೆಗೆ, ಧರ್ಮಕ್ಕೆ ಘಾಸಿ ಉಂಟು ಮಾಡಿ ಚಿನ್ನಯ್ಯ ಹೇಳಿದ ಅಂದ ಮಾತ್ರಕ್ಕೆ ಇವರು ಬುಲ್ಡೋಸರನ್ನು ನುಗ್ಗಿಸಲಿಕ್ಕೆ, ದೇವಸ್ಥಾನದಲ್ಲಿ ಬುಲ್ಡೋಸರನ್ನು ನುಗ್ಗಿಸಲಿಕ್ಕೆ ಹೊರಟಿದ್ರು. ಇವತ್ತು ಅದೇ ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿ ಇವತ್ತು ಇಷ್ಟೆಲ್ಲ ಷಡ್ಯಂತ್ರ ಆಗಿದೆ ಅನ್ನುವಂಥದ್ದನ್ನು ಖುದ್ದಾಗಿ ಒಪ್ಪಿಕೊಂಡಿದ್ದಾರೆ. ಅವರು ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ ಈ ಷಡ್ಯಂತ್ರದ ಮುಖ್ಯ ಪಾತ್ರಧಾರಿಯಾಗಿದ್ದರು. ಇವತ್ತು ಆ ಮುಖ್ಯ ಪಾತ್ರಧಾರಿಯೇ ಮತ್ತೊಬ್ಬರ ಸೂತ್ರ ಮತ್ತೊಬ್ಬರ ಕೈಯಲ್ಲಿದೆ ಅಂತ ಅವ್ರು ಹೇಳಬೇಕು ಅಂತಾದರೆ, ಸೂತ್ರಧಾರಿ, ಈ ಷಡ್ಯಂತ್ರದ ಸೂತ್ರಧಾರಿ ಯಾರು ಅನ್ನುವಂಥ ನೈಜಾಂಶವನ್ನು ತಿಳಿದುಕೊಳ್ಳುವಂತಹ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಕನ್ನಡಿಗರು ಇದಕ್ಕೆ ಕಾಯ್ತಾ ಇದ್ದಾರೆ. ಆದ್ದರಿಂದ ನಾವು ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರದ ಕಳೆದ 10 ತಿಂಗಳ ನಡೆಯನ್ನು ನೋಡಿದರೆ ಎಲ್ಲೋ ಒಂದು ಕಡೆ ಉದ್ದೇಶಪೂರ್ವಕವಾಗಿ ಈ ಪ್ರಕರಣವನ್ನು ದಾರಿ ತಪ್ಪಿಸುವಂತಹ ವ್ಯವಸ್ಥೆಗಳು ಆಗ್ತಾ ಇದೆಯಾ ಅನ್ನುವಂಥ ಸಂಶಯ ನಮಗೆಲ್ಲರಿಗೂ ಇದೆ. ಇವತ್ತು ಈ ಸಂಶಯವನ್ನು ಇವರು ದೂರ ಮಾಡಲಿ. ವಸಂತರು ಹೇಳಿದಾಗೆ ಹಿಂದಿನ ಗೃಹ ಸಚಿವರು ಈ ವಿಷಯಗಳನ್ನು ಯಾವುದೂ ಕೂಡ ಬಹಿರಂಗ ಮಾಡಿರಲಿಲ್ಲ. ಇವತ್ತು ಹೊಸ ಗೃಹ ಸಚಿವರು ಬಂದಿದ್ದಾರೆ, ಅವರು ಈ ವಿಷಯಗಳನ್ನು ಕನ್ನಡಿಗರಿಗೆ, ಕರ್ನಾಟಕದ ಜನತೆಗೆ ಅನಾವರಣಗೊಳಿಸಲಿ. ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನುವಂಥದ್ದು ಹೊರಗೆ ಬರಲಿ. ಈ ಎಡಪಂಥೀಯರ ಸೂತ್ರದಂತೆ, ಎಡಪಂಥೀಯರು ಹೇಳಿದಂತೆ SIT ರಚನೆ ಮಾಡಿದ್ದೇವೆ ಅಂತ ಏನು ದಿನೇಶ್ ಗುಂಡೂರಾಯರು ಹೇಳಿದರು, ಆ ಎಡಪಂಥೀಯರು ಯಾರು ಸೂತ್ರಧಾರಿಗಳು ಇದೆಲ್ಲವೂ ಕೂಡ ಇವತ್ತು ಹೊರಗೆ ಬರಬೇಕಾಗಿದೆ. ಸುವೋಮೋಟೋ ಇದನ್ನು ಮುಂದುವರಿಸುವಂಥ ಈ ಚಿನ್ನಯ್ಯನವರ ರಿಟ್ ಪಿಟಿಷನ್ನ ಆಧಾರದ ಅಡಿಯಲ್ಲಿ ಈ ಪ್ರಕರಣವನ್ನು ಮತ್ತಷ್ಟು ಗಾಢವಾಗಿ, ಮತ್ತಷ್ಟು ಆಳವಾಗಿ ಇವತ್ತು ತನಿಖೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ ಆಗಿದೆ. ಅವರು ಈ ಕೂಡಲೇ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಟಿವಿ ವಿಕ್ರಮ, ದೇಶ
ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.